ಹಾಯ್ ಫ್ರೆಂಡ್ಸ್, ಇವತ್ತು KSOUನ ಕನ್ನಡ ಫಸ್ಟ್ ಇಯರ್ ಕನ್ನಡದ 2ನೇ ಪದ್ಯ ಭಾಗ ಅಂದರೆ ದುಃಖ ಸೇತು. ಇದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಒಂದು ಕವನ ಅಂತ ಹೇಳ್ಬೋದು. ಇದನ್ನು ಅನುವಾದ ಮಾಡಿದವರು BM ಶ್ರೀ ಅವರು. ದುಃಖ ಸೇತು ಎಂಬ ಕವಿತೆನ ಥಾಮಸ್ ವುಡ್ ಕವಿತೆಯ ಬ್ರಿಡ್ಜ್ ಆಫ್ ಸೈಸ್ ಇಂಗ್ಲಿಷ್ ಕವಿತೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಯಾರು? BM ಶ್ರೀ ಅವರು. ಕಟುಕ ಕಾಮುಕನೊಬ್ಬನಿಗೆ ತುತ್ತಾಗಿ ಸಮಾಜ ವಿದುರಳಾಗಿ ದುಃಖವನ್ನೇ ಸೇತುವೆಯಾಗಿಸಿಕೊಂಡ ಹೊಳೆಗೆ ಹಾರಿ ಅಸುನೀಗಿ ಬಿಡುಗಡೆ ಪಡೆದುಕೊಂಡ ಹರೆಯದ ಹೆಣ್ಣೊಬ್ಬಳ ವಿದ್ರಾವಾಕ ಚಿತ್ರಣವನ್ನು ಈ ಕವಿತೆಯಲ್ಲಿ ನಾವು ನೋಡಬಹುದು, ಹಾಗೆ ಒಳಗೊಂಡಿದೆ. ಮನುಷ್ಯ ಮಾಡುವ ಹಿಂಸೆ ಅದೇ ನರಕ ಹಿಂಸೆ. ದುಃಖಗಳನ್ನು ಪಾಪಿಗಳನ್ನು ಸಮಾಜ ಧಿಕ್ಕರಿಸಿದರೂ ತನ್ನ ಪಾಪವನ್ನು ಅಪ್ಪಿ ಮರೆ ಹೋಗುವ ಇಂಥ ಅನಾಥೆಯನ್ನು ಅರಕ್ಷಣೊಟ್ಟುವುದಿಲ್ಲವೆಂಬ ಕವನದ ಆಶಯದ ಒಂದು ಮಾನವೀಯವಾಗಿದೆ. ಮತ್ತು BM ಶ್ರೀಯವರು ಮನಕ್ಕೆ ಮುಟ್ಟುವಂಥ ಒಂದು ಕಣ್ಣಲ್ಲಿ ನೀರು ತರಿಸುವನ್ನೋ ಒಂದು ರೀತಿಯಲ್ಲಿ ಆ ಒಂದು ಬ್ರಿಡ್ಜ್ ಆಫ್ ಸೈನ್ಸ್ ಏನಿದೆ ಅದರಿಂದ ನಮಗೆ ಕನ್ನಡಕ್ಕೆ ಅನುವಾದವನ್ನು ಮಾಡಿ ಇವರು ದುಃಖ ಸೇತು ಅಂತ ಒಂದು ಹೆಸರನ್ನು ಈ ಕವಿತೆಗೆ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡ್ಕೊಂಡು ಹೋಗೋಣ. ಮತ್ತು ಇದರ ಕವಿ ಮತ್ತು ಕೃತಿಯನ್ನು ನೋಡೋದಾದರೆ, ದುಃಖ ಸೇತು ಕವಿತೆಯನ್ನು BM ಶ್ರೀ ಕನ್ನಡಕ್ಕೆ ಅನುವಾದಿಸಿಕೊಟ್ಟಿದ್ದಾರೆ. ಈ ಕವಿತೆಯನ್ನು BM ಶ್ರೀ ಅವರು ಕವನ ಸಂಕಲನದ ಇಂಗ್ಲಿಷ್ ಗೀತೆಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನಿಮಗೆ ಸಂದರ್ಭದಲ್ಲಿ ನಿಮಗೆ ಏನಾದರೂ ಕೇಳಿದಾಗ ನೀವು ಹೆಂಗೆ ಬರೀಬೇಕು ಅಂದರೆ ಈ ಆಯ್ಕೆಯನ್ನು BM ಶ್ರೀ ಅವರು ಬರೆದಿರುವ ಪ್ರಸಿದ್ಧ ಕವಿನ ಸಂಕಲನ ಇಂಗ್ಲಿಷ್ ಗೀತೆಗಳು ಎಂಬ ಕವಿತೆಯಿಂದ ದುಃಖ ಸೇತುಗೆ ಆರಿಸಿಕೊಳ್ಳಲಾಗಿದೆ ಅಂತ ನೀವು ಬರೆದು ಆಮೇಲೆ ಸಂದರ್ಭ ಬರೀಬೇಕಾಗುತ್ತೆ. ಕವನದ ವಸ್ತು ಏನಂದರೆ, ಹರೆಯದ ಹೆಣ್ಣೊಬ್ಬಳ ದುರಂತ ದಾರುಣ ಸಾವನ್ನು ಈ ಒಂದು ಕವಿತೆ ವಸ್ತುವನ್ನಾಗಿ ಅಳವಡಿಸ್ಕೊಂಡಿದೆ. ಸೊ ಇವಾಗ ವಿಶ್ಲೇಷಣೆ ನೋಡೋಣ. ಅನಾಥೆ ಇವಳಿನೊಬ್ಬಳಿ ಜನ್ಮ ರೋಸಿ ವೇದೆಯನ್ನು ತಾಳದೆಯೇ ಮುಳುಗಿದಳು ಹೊಳೆಗೆ. ಅಂದರೆ ಅನಾಥೆ ದಿಕ್ಕಿಲ್ಲದವರ ಬಾಳು ಹೇಗೆ ದುರಂತದ ಜೀವನಕ್ಕೆ ಹೋಗುತ್ತೆ ಅನ್ನೋದನ್ನು ಈ ಚಿತ್ರಣ ಈ ಮಾತಿನಲ್ಲೇ ಅಡಗಿದೆ ಅಂತ ಹೇಳ್ಬೋದು. ಅನಾಥೆಯ ಬದುಕಿಗೆ ಸ್ಪಂದಿಸುವ ಸಮಾಜ ತೀರಾ ವಿರಳ ಅಲ್ವಾ. ಅನಾಥೆ ಅನ್ನೋ ಅವ್ರಿಗೆ ಯಾರೂ ಕೂಡ ಅಷ್ಟು ಸ್ಪಂದಿಸಲ್ಲ. ಅನಾಥರ ಬದುಕನ್ನು ಉರಿದು ಮುಕ್ಕುವ ಮಂದಿಯೇ ಎಲ್ಲ ಸಮಾಜಗಳಲ್ಲಿ ಕಂಡು ಬರುತ್ತಾರೆ. ಕಾಮುಕ ವ್ಯಕ್ತಿಗಳ ಕಣ್ಣು ಅನಾಥ ಹೆಣ್ಣಿನ ಮೇಲೆ ಬಿದ್ದರಂತೂ ಅವಳ ಬಾಳಿನ ಕಥೆಯೇ ಮುಗಿದು ಹೋಗುತ್ತದೆ. ಇಲ್ಲಿ ಬರುವ ಅನಾಥ ಹೆಣ್ಣಿನ ಚಿತ್ರಣವು ಅದೇ ರೀತಿಯದು. ಕಾಮುಕ ಕಟುಕನೊಬ್ಬನ ವಿಶ್ವಾಸಘಾತಕ್ಕೆ ಅನಾಥೆ ಬಲಿಯಾದಾಗ ಈ ಜನ್ಮವೇ ರೋಸಿ ಹೋಗುತ್ತದೆ. ಅವಳವಾಗಿ ಜಡವಾಗಿ ಬೇಡವಾಗುತ್ತದೆ. ಇಂಥ ಸ್ಥಿತಿಯಲ್ಲಿ ಅವಳ ಪಾಳಿಗೆ ಸಮಾಜವು ಕ್ರೂರವಾದಾಗ ಕೊನೆಗೆ ಉಳಿಯುವ ಮಾರ್ಗ ಬದುಕನ್ನೇ ಇಲ್ಲವಾಗಿಸಿಕೊಳ್ಳುವ ಆತ್ಮಹತ್ಯೆಯಂತಹ ಕಠೋರ ನಿರ್ಧಾರಕ್ಕೆ ಬರುವುದು. ವೇದೆಯನ್ನು ತಾಳಲಾರದೆ ಮುಳುಗಿದಳು ಒಳಗೆ ಎನ್ನುವಲ್ಲಿ ಆ ಕವಿ ಆ ಅನಾಥೆಯ ಬದುಕಿನ ಗೋಳಿನ ದುರಂತ ಚಿತ್ರವನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ಅವಳಿಗೆ ಅನಾಥೆ ಯಾರೂ ದಿಕ್ಕಿಲ್ಲ ಅಂತ ಒಂದು ಗಂಡು ಆಸರೆಯಾಗಿ ಅವಳು ನಿಜವಾದ ಪ್ರೀತಿಗೆ ಬೆಲೆ ಕೊಡದೆ ಅವಳ ಸುಖಕ್ಕೆ ಅವನು ಮರುಗಿ ಅವನಿಗೆ ಬೇಕಾದಂಗೆ ಅವಳನ್ನ ಒಂದು ಬಳಸಿಕೊಂಡು ಅವಳಿಗೆ ಮೋಸ ಮಾಡಿಬಿಡ್ತಾನೆ. ಆಗ ಅವಳಿಗೆ ಈ ಸಮಾಜದ ಆ ಮಾತುಗಳು ಮತ್ತು ಈ ಸಮಾಜದಲ್ಲಿ ಅವಳು ಬದುಕಕ್ಕಾಗ್ದೇ ಕೊನೆಗೆ ಅವಳು ನದಿಗೆ ಹಾರಿ ಅವಳ ಪ್ರಾಣವನ್ನೇ ಬಿಡ್ತಾಳೆ. ನೆಕ್ಸ್ಟ್ ನೋಡೋಣ. ಮೆಲ್ಲಗಿವಳನ್ನು ಮುಟ್ಟು ಮರುಗಿ ಹಿಡಿದಿತ್ತು ಏನು ಕೋಮಲ ಕಾಯ ಒಳಪು ಹೊಸಪ್ರಾಯ.
BMಶ್ರೀ ಅವರು ಶ್ರೇಷ್ಠ ಮಟ್ಟದ ಅನುವಾದ ಶೈಲಿಗೆ ಈ ಮಾತುಗಳು ಅತ್ಯುತ್ತಮ ನಿದರ್ಶನವಾಗಿವೆ. ಅನಾಥೆಯ ದುರಂತ ಬದುಕಿಗೆ ಮನಸ್ಸು ಅದೃಢವಾಗಿ ಕನಿಕರದಿಂದ ಮುರುಗಿ ಪರಿತಪಿಸಬೇಕು. ಇಂಥ ಅನಾಥರ ಬದುಕು ಅಂತ್ಯವಾದಾಗ ಅವರ ತಪ್ಪು ಏನೂ ಇಲ್ಲದಿದ್ದರೂ ಸಮಾಜ ನಿಷ್ಕೃಷವಾಗಿ ಕಂಡು ಶಪಿಸುವ ಪರಿಪಾಠವೇ ಹೆಚ್ಚು. ಅಂಥ ಒಂದು ಮನೋಧರ್ಮದಿಂದ ನಿರ್ದಯಿಯಾದ ಸಮಾಜ ಇವಳನ್ನು ನೋಡುವುದು ಬೇಡ. ಈ ಅನಾಥೆಯ ಬದುಕಿಗೆ ಮುರುಗಿ ಆಪ್ತವಾದ ಮನಸ್ಸಿನಿಂದ ನೋಡಿ ಅವಳ ದೇಹವನ್ನು ಮೆಲ್ಲಗೆ ಮುಟ್ಟಿ ಮಾನವೀಯ ತಂಕರಣದಿಂದ ಹಿಡಿದೆತ್ತು ಸಂಸ್ಕಾರಕ್ಕೆ ಅಣಿಗೊಳಿಸಬೇಕಾದ ಮನಸ್ಸು ಇಲ್ಲಿ ಬೇಕು ಎಂಬುದನ್ನು ಮೆಲ್ಲಗೆ ಇವಳನ್ನು ಮುಟ್ಟು ಮರುಗಿ ಹಿಡಿದೆತ್ತು ಮಾತುಗಳಲ್ಲಿ ವ್ಯಂಜಿಸಿದ್ದಾರೆ. ಏನು ಕೋಮಲಕಾಯ, ಹೊಳಪು, ಹೊಸಪ್ರಾಯ, ಅನಾಥೆಯ ಯೌವನ ಸೌಂದರ್ಯ ಈ ಬಣ್ಣನೆಯನ್ನು ವ್ಯಕ್ತಗೊಂಡಿದೆ ಮಾತ್ರವಲ್ಲ, BMಶ್ರೀ ಅವರ ಅನುವಾದದ ಸಾಮರ್ಥ್ಯಕ್ಕೂ ಭಾಷೆಯ ಬಳಕೆಯನ್ನು ಅವರ ತೋರಿರುವ ಅನುಪಮ ಕಾಲ ಪ್ರೌಢಿಮೆಗೂ ನಿದರ್ಶನವಾಗುವಂತಿದೆ. ಅಂದರೆ ಅವಳನ್ನು ಏನು ನದಿಗೆ ಬಿದ್ದಿದ್ಲಲ್ಲ, ಸೊ ಅಲ್ಲಿ ನೋಡಿದಂಥ ಜನರು ಅವಳನ್ನು ಕರ್ಕೊಂಡು ಬಂದು ದಡಕ್ಕೆ ಮಲಗಿಸಿರ್ತಾಳೆ. ಅವಳು ಆಲ್ರೆಡಿ ಅವಳು ಸತ್ತೋಗ್ಬಿಟ್ಟಿದ್ದಾಳೆ. ಆಗ ಅಲ್ಲಿನ ಜನರು ಈಗ ಅನಾಥೆ ಅಂದಾಗ ಒಂದು ಏನೋ ಒಂದು ಬೇರೆ ದೃಷ್ಟಿಯಿಂದ ನೋಡೋ ಜನಗಳು, ಅಯ್ಯೋ ಅವಳು ಅನಾಥೆ ಅಂತ ನಾವು ಸತ್ತಾಗ ಈಗ ನಾವು ಹೆಂಗೆ ಈಗ ಹೆಣ ಆ ಥರ ಎಲ್ಲ ಹಿಂಗೆ ಹೇಳ್ತೀವಿ. ಸೊ ಅದೇ ಆ ಒಂದು ರೀತಿಲಿ ಅವಳನ್ನ ಹೆಂಗೆ ಬೇಕಂಗೆ ಕಸ ಎತ್ತಂಗೆ ಎತ್ತೋದು. ಸೊ ಆ ಒಂದು ಮಾನವೀಯತೆ ಇಲ್ಲಿ ತೋರಬೇಡಿ ನೀವು. ಅವಳನ್ನು ಮೆಲ್ಲಗೆ ಹಿಡಿದೆತ್ತಿ ಅವಳಿಗೆ ಎಷ್ಟು ಆ ಯೌವನದಲ್ಲಿ ಅವಳು ಅಂದರೆ ಅವಳಿನ್ನೂ ಹುಡುಗಿ, ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಕೋಮಲವಾಗಿದ್ದಾಳೆ ಅವಳು ಅಂತ BMಶ್ರೀ ಅವರು ಹೇಳ್ತಿದ್ದಾರೆ. ಅವಳನ್ನ ಮೆಲ್ಲಗೆ ಮುಟ್ಟು ಮುರುಗಿತ್ತು ಅಂದರೆ ನೆಲ್ಲಗೆ ಅವಳನ್ನ ಹಿಡಿದಿತ್ತು. ಎಷ್ಟು ಒಂದು ಕೋಮಲಾಗಿದ್ದಾಳೆ, ಎಷ್ಟು ಸುಂದರವಾಗಿದ್ದಾಳೆ, ಎಂಥ ಹೊಸ ಹುರುಪು ಅವಳಲ್ಲಿ ಅಂತ BMಶ್ರೀ ಅವರು ಒಂದು ನೊಂದ ಮನಸ್ಸಿನಿಂದ ಅಂದರೆ ಹೇಳ್ತಿದ್ದಾರೆ. ಸೊ ಇಂಗ್ಲೀಷಲ್ಲಿ ನಾವು ಇದು ನೋಡ್ಬೋದಾದರೆ, ಟೇಕ್ ಹರ್ ಅಪ್ ಟೆಂಡ್ಲಿ, ಲಿಫ್ಟ್ ಹರ್ ವಿತ್ ಕೇರ್, ಫ್ಯಾಷನ್ ಸೋ ಸ್ಲ್ಯಾಂಡ್ಲಿ, ಯಂಗ್ ಆ್ಯಂಡ್ ಸೋ ಫೇರ್ ಅಂತ ಇಂಗ್ಲೀಷಲ್ಲಿ ಇದು. ನೆಕ್ಸ್ಟ್ ನೋಡೋಣ. ನೋಡು ಮೈಯೊಳಗೆ ತೊಯ್ದು ಅತ್ತಿಹುದು ತೋಡಿ, ತೊರೆ ತೊರೆಯಾಗಿ ಹೊಳೆ ಬಸಿಯುತ್ತಿಹುದು, ಎದೆಗರರು ಬಾ ಎತ್ತು ಮಾಕರಿಸಿ ದುಲಿದು. ಅಂದರೆ ಕವಿಯ ಕರುಣಾಜನಕವಾದ ಮನಸ್ಸಿನ ತುಳಲಾಟವು ಇಲ್ಲಿ ಎದ್ದು ಕಾಣುತ್ತದೆ. ಊರ ಜನರೆಲ್ಲ ಅವಳ ಬಗೆಗೆ ಆಡಿಕೊಳ್ಳುವುದನ್ನು ಕೇಳಿ ಕವಿಯು ಹೇಳ್ತಾರೆ, ದುಡುಕಿ ಕಟ್ಟನು ಮೀರಿ ಕೆಟ್ಟವಳು ಇವಳು, ತಾನು ಮಾಡಿದ ಕರ್ಮ ತನ್ನ ಬೆನ್ನಲಿ ಬಂದು ಸುಟ್ಟವಳು ಇವಳು ಎನ್ನುತ್ತಾ ದೋಷವ ಬೆದಕಿ ಗದರಿದರಿ ನೀನು, ಅವಳ ಪಾಪಗಳೇನೋ ಒಲ್ಲ ನಡೆಯೇನೋ ಆಧಾರಣೆಗೆಗಿದೆ ಒತ್ತು, ನವೇ ಜರವೆವರಾರು ಅಂತ ಅಲ್ಲಿನ ಜನಗಳಿಗೆ ಹೇಳ್ತಿದ್ದಾರೆ. ಅವಳ ಪಾಪ ಕಾರ್ಯಗಳ, ಅವಳು ಹಾದಿ ತಪ್ಪಿದ ನಡೆತಗಳನ್ನು ಕುರಿತು ಚರ್ಚಿಸುವುದಕ್ಕೆ ಇದು ಹೊತ್ತಲ್ಲ. ಅಂದರೆ ಅವಳು ಏನು ಪಾಪ ಮಾಡಿದ್ದಾಳೆ ಅಲ್ಲಿ, ಪಾಪ ಅವಳ ಸವಾಲಿದೆ. ನೀವು ಅವಳು ಏನು ಪಾಪ ಕಾರ್ಯ ಮಾಡಿದಾಳೆ ಅದ್ರ ಬಗ್ಗೆ ಮಾತಾಡೋ ಸಮಯ ಇದಲ್ಲ. ಯಮನು ನುಂಗಿದ ಈ ಹೆಣ್ಣು ಮಗುವಿನಲ್ಲಿ ಒರೆದ ಕಲ್ಮಶವನ್ನು ತೊಳೆದು ಬಿಟ್ಟರೆ ಚೆಲುವಾದ ನಿರ್ಮಲವಾದ ಹೆಣ್ಣುತನವೊಂದು ನಮಗೆ ಕಾಣಿಸುತ್ತದೆ. ಅಂದರೆ ಯಮನು ಅವಳ ಆಲೆ ಕರ್ಕೊಂಡ್ಬಿಟ್ಟಿದ್ದಾನೆ. ಅದು ಒಂದು ಕಲ್ಮಶವಾದ ಚೆಲುವಾದ ನಿರ್ಮಲವಾದ ಒಂದು ಹೆಣ್ಣು ಅವಳು ಎಂದು ನಮಗೆ ಕಾಣಿಸುತ್ತದೆ ಎಂದು ಹೇಳ್ತಿದ್ದಾರೆ. ಜವರಾಯ ನುಂಗಿದ ಹೆಣ್ಣು ಮಗುವಿನಲ್ಲಿ ಒರೆಯುವ ಕಲ್ಮಶ ತೊಳೆದು ಈಗ ತಾನೂಳಿದಿರುವುದು ಚೆಲುವಾದ ನಿಷ್ಕಲ್ಮಶವಾದ ಹೆಣ್ಣುತನವೊಂದು. ಈ ಮಾತುಗಳನ್ನು ಅನಾಥೆ ಹೆಣ್ಣೊಬ್ಬಳ ಕಾರುಣ್ಯಜನಕ ಸ್ಥಿತಿಯ ಚಿತ್ರಣವನ್ನು ಧ್ವನಿಪೂರ್ಣವಾಗಿ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿರುವುದನ್ನು ಗುರುತಿಸಬಹುದಾಗಿದೆ. ದುಡುಕಿನಿಂದ ಹೆಣ್ಣು ನಿಯಮವನ್ನು ಮೀರಿದ ಕಾರಣದಿಂದಾಗಿ ಒಳಗೆ ಹಾರಿ ಪ್ರಾಣ ಕಳೆದುಕೊಳ್ಳುವಂತಹ ಸ್ಥಿತಿ ಅವಳು ತಲುಪಿದ್ದಾಳೆ. ಏನೋ ಅಂದರೆ ಈಗಿನ ಜನ್ರೇಷನಲ್ಲಿ ತುಂಬ ನಡೀತಿದೆ. ಕೆಲವರು ಟ್ರೂ ಆಗಿ ಮಾಡ್ತಾರೆ, ಕೆಲವರು ಅವ್ರ ಅವಶ್ಯಕತೆಗೆ ಬಳಸ್ಕೊತಾರೆ. ಹಂಗೆ ಇವಳು ಕೂಡ ಅವಶ್ಯಕತೆಯ ಪ್ರೀತಿಗೆ ಸಿಲುಕಿ ಆ ಒಂದು ಸಮಾಜದ ಮುಂದೆ ಬದುಕಕ್ಕಾಗಲ್ಲ ಅಂತ ಅವಳು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾಳೆ ಅವಳು ಅಂತ
ಹೇಳ್ತಿದ್ದಾರೆ. ಸಾವಿನಿಂದಾಗಿ ಅವಳು ಒತ್ತಿದ್ದ ಪಾಪ ಕಲ್ಮಶವನ್ನೆಲ್ಲ ಕಳೆದಿದೆ. ಅಂದರೆ ಅವಳು ಏನೇನು ಪಾಪ ಅಂದರೆ ಅದೇ ಪಾಪ ಅಲ್ವಾ, ಏನು ಪಾಪ ಮಾಡಿದ್ದು ಅದು ಅವಳು ಸಾವು ಅನ್ನೋದು ಅವಳು ಮಾಡಿದ ಪಾಪನೆಲ್ಲ ಕಳೆದುಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಹೆಣ್ಣು ಮಗುವಾಗಿ ಅವಳು ಒತ್ತಿದ ಪಾಪದ ಕೊಳೆ ಬದುಕಿನ ಅಂತ್ಯಾಟದಲ್ಲಿ ಕೊನೆಗೊಂಡಿದೆ. ಅವಳೊಂದು ಹೆಣ್ಣಾಗಿ ಹುಟ್ಟಿ ಅವಳು ಪಾಪ ಈ ಜೀವನದಲ್ಲಿ ಅನುಭವಿಸಿದ ನೋವು, ಕಷ್ಟ, ವೇದನೆ ಏನಿದೆ ಅದು ಈ ಸಾವಿನಲ್ಲಿ ಅದು ಕೊನೆಗೊಂಡಿದೆ. ಸತ್ತ ಮೇಲೂ ಅವಳು ಮಾಡಿದ ತಪ್ಪನ್ನು ನೆನೆದು ಹೀಯಾಳಿಸುವುದು ಬೇಡ. ಅವಳಿಗೆ ಸತ್ತೋಗ್ಬಿಟ್ಟಿದ್ದಾಳೆ, ಬಟ್ ಆದರೂ ಈಗ ನಾವೆಲ್ಲರೂ ಮುಂದೆ ಏನಾಗಬೇಕು ಅದು ನೋಡಬೇಕು ಹೊರತು ಅವಳು ಸತ್ತಿದ್ರೂ ಕೂಡ ನೀನು ಮಾಡಿರೋ ತಪ್ಪು ಅಂತ ನಾವು ದೂಷಿಸುವುದು ತಪ್ಪು ಅಂತ BMC ಅವರು ಹೇಳ್ತಿದ್ದಾರೆ. ಈ ಹೆಣ್ಣು ಮಗುವಿನ ಸೌಂದರ್ಯವನ್ನು ನೆನೆದುದಾದರೆ ಅವಳಲ್ಲಿ ಹೆಣ್ಣುತನದ ವಿಶೇಷ ಕಾಣಿಸಬಲ್ಲದು ಎಂಬ ಧ್ವನಿಯೂ ಇಲ್ಲಿ ವ್ಯಕ್ತವಾಗಿದೆ. ಅಂದರೆ ಅವಳು ತುಂಬ ಚೆನ್ನಾಗಿದ್ದಾಳೆ, ಅವಾಗೆಲ್ಲ ಏನು ಕೋಮಲಕಾಯ, ಏನು ಹೊಳಪು, ಅಂದರೆ ಅವಳು ಸತ್ತಿದ್ರೂ ಕೂಡ ಆ ಒಂದು ಅಂದ, ಒಂದು ಬ್ರೈಟ್ನೆಸ್ ಆ ಕವಿಗೆ ಕಾಣಿಸಿದೆ. ಅದನ್ನೆಲ್ಲರೂ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಒಂದು ಹೇಳ್ತಿದ್ದಾರೆ ಅಂದರೆ ಅವಳ ಹೆಣ್ಣುತನದ ವಿಶೇಷ ಕಾಣಿಸಬಲ್ಲದು ಎಂಬ ಧ್ವನಿಯನ್ನ ವ್ಯಕ್ತಪಡಿಸಿದ್ದಾರೆ ಯಾರು, ಕವಿ. ಅವಳಲ್ಲಿ ಹೆಣ್ಣು ಮಗು, ಅವಳಲ್ಲಿ ಉಳಿದಿರುವುದು ಹೆಣ್ಣುತನ ಎಂಬ ನುಡಿಗಳಲ್ಲಿ ಕವಿಯ ಮಾನವೀಯ ಅನುಕಂಪ ತುಡಿತಗಳು ವ್ಯಕ್ತಗೊಂಡಿದೆ. ಅನಾಥೆಯ ಶವವನ್ನು ಮೇಲೆತ್ತಿದಾಗಲೂ ಅದೊಂದು ನಿರ್ಜೀವ ಶವವೆನ್ನದೆ ಅವಳ ಬಗೆಗಿನ ಅತೀವ ಕರುಣೆಯನ್ನು ತೋರಿಸುತ್ತಾ ಏನು ಕರೆಗಳೇ ಇರಲಿ ಹೆಣ್ಣು ಹುಟ್ಟುವುದು ಒರಸು ಈ ತುಟಿಗಳನ್ನು ಕೆಸರುಸುತ್ತಿಹುದು ಕಟ್ಟು ಕೂಡಿಸಿ ಕರುಳ ಹದ್ದಿ ಕೆದರಿಹುದು ಇವಳ ತಂದೆಯಾದರೂ ಇವಳ ತಾಯಿಯಾದರೂ ಅಕ್ಕ ತಂಗಿಯರಿಹರೆ ಅಣ್ಣ ತಮ್ಮಂದಿರು ಇನ್ನು ಅಕ್ಕರೆಯಾತ ಇನ್ನು ಹತ್ತಿರದಾತ ಮತ್ತೊಬ್ಬನಿಹನೋ ಎಂದು ಕವಿ ಅವಳ ಬಂಧು ಬಳಗದ ಬಗ್ಗೆ ಪ್ರಶ್ನಿಸುತ್ತಾರೆ. ಹೆಣ್ಣಿನ ಬಗೆಗಿನ ಗೌರವ, ಶ್ರದ್ಧೆ, ಪೂಜ್ಯ ಭಾವನೆಗಳು ಇಲ್ಲಿ ವ್ಯಕ್ತವಾಗಿದೆ. ಅವಳು ಯಾರೆಂಬುದು ಕವಿಗೆ ಗೊತ್ತಿಲ್ಲ. ಅವಳ ಮನೆಯಲ್ಲಿದೆ, ಅವಳು ಯಾರು, ಅವಳ ತಂದೆ ಯಾರು, ಅವಳ ತಾಯಿ ಯಾರು ಎಂದ ಯಾವ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಇದ್ದಾರೆಯೇ ಅಂತ ಯಾವುದು ಕೂಡ ಕವಿಗೆ ಗೊತ್ತಿಲ್ಲ. ಅವಳನ್ನು ನೀನೇ ನನ್ನ ಜೀವ, ಪ್ರಾಣ, ಸರ್ವಸ್ವ, ದೈವ ಎಂದೆಲ್ಲ ಹೇಳಿ ಪ್ರೀತಿಸುತ್ತಾ ಇದ್ದಾನೆಯೇ. ಅವಳನ್ನು ನೀನೇ ನನ್ನ ಸರ್ವಸ್ವ ಅಂತ ಹೇಳಿ ಅವಳನ್ನು ಬಳಸ್ಕೊಂಡು ಅವನ ಕೈ ಬಿಟ್ಟನಲ್ಲ, ಇವತ್ತು ಅವನು ಅವಳ ಜೊತೆ ಇದ್ದಾನ? ಇಲ್ಲ. ಇದ್ದಿದ್ರೆ ಇವತ್ತು ಅವಳಿಗೆ ಆ ಪರಿಸ್ಥಿತಿ ಬರ್ತಿತ್ತಾ? ಇಲ್ಲ. ಇನ್ನು ಹತ್ತಿರದ ಹಿತೈಷಿ ಆಪ್ತ ಗೆಳೆಯ ಇದ್ದಾನೆಯೇ? ಅವನು ಕೂಡ ಇಲ್ಲ. ಎಲ್ಲ ಪ್ರಶ್ನೆ ಯಾಕೆ ಕೇಳ್ತಿದ್ದಾರೆ ಎಂದೆಲ್ಲ ಕವಿ ಅವಳ ಪೂರ್ವಪರದ ಬಗ್ಗೆ ಚಿಂತಿಸುವ ಪರಿಪರಿ ಅನ್ಯಾಯವಾಗಿದೆ. ಕವಿತೆಯ ಮುಂದಿನ ಈ ಸಾಲುಗಳು ಇನ್ನೂ ಒಂದು ಅರ್ಥಪೂರ್ಣವಾಗಿದೆ. ಅಂದರೆ ಕವಿ ಹೇಳ್ತಿದ್ದಾರೆ ಅವಳ ತಂದೆ ಯಾರಿದ್ದಾರೆ, ಅವಳಿಗೆ ಯಾರು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡೋಣ. ನೀರಿಡಿದು ನಡುವೇರಿ ತೊದಳು ಮಾತನು ಬೀರಿ ಕೊರಗ ನಗಿಸಲು ಬಲ್ಲ ಮಗುವಿಲ್ಲವೇನೋ. ಅವಳ ಸೆರಗನ್ನು ಹಿಡಿದು ಸೊಂಟದ ಮೇಲೆ ಕುಳಿತು ತೊದಲು ಮಾತುಗಳನ್ನು ಹಾಡಿ ಅವಳ ದುಃಖವನ್ನೆಲ್ಲ ಮರೆಸಿ ನಕ್ಕು ನಗಿಸಲು ದುಃಖವನ್ನು ಮರೆಸುವ ಮೋಹಕ ನುಡಿ ನಗೆಯ ಜಾದುಗಾರನು ಅವಳ ಪಾಲಿಗೆ ಇಲ್ಲವೇ ಎಂದು ಮರುಕವನ್ನು ವ್ಯಕ್ತಪಡಿಸುತ್ತಾನೆ. ಅವಳ ಬದುಕಿನ ಜಂಜಾಟದ ನೋವನ್ನೆಲ್ಲ ಮರೆಸುವ ಮಗುವಾದರೂ ಅವಳಿಗೆ ಇದ್ದಿದ್ದ ಪಕ್ಷದಲ್ಲಿ ಆ ಮಗುವಿಗಾದರೂ ಇವಳು ಖಂಡಿತ ಬದುಕುತ್ತಿದ್ದಳು ಎಂಬ ಧ್ವನಿಯನ್ನು ಇಲ್ಲಿ ವ್ಯಕ್ತಗೊಳಿಸಿದ್ದಾರೆ BMC ಅವರು. ಅಂದರೆ ಒಂದು ನೀರಿಡಿದು ನಡುವೇರಿ ತೊದಳು ಮಾತನು ಬೀರಿ ಕೊರಗ ನಗಿಸಲು ಬಲ್ಲ ಮಗುವಿಲ್ಲವೇನಂದರೆ ಅವಳನ್ನ ಸರಿಗೆ ಹಿಡಿದು ಸೊಂಟದ ಮೇಲೆ ಅವಳು ಕುಂಡಿಸ್ಕೊಂಡು ಅವಳನ್ನ ತೊದಲು ಮಾತುಗಳನ್ನ ಕೇಳೋಕ್ಕೆ, ಒಂದೊಂದು ದುಃಖವೆಲ್ಲ ಮರೆಸಿ ನಕ್ಕು ನಗಿಸೋದಕ್ಕೆ ಒಂದು ಮಗು ಇದ್ದಿದ್ರೆ ಇವತ್ತು ಅವಳು ಸಾಯ್ತಿರ್ಲಿಲ್ಲ, ಆ ಮಗುಗೋಸ್ಕರ ಬದುಕ್ತಿದ್ಲು ಅಲ್ವಾ. ಸೊ ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಆಹಾ, ಎಲ್ಲೆಡಗಿತೋ ಹರಿಯ ಧರ್ಮದ ಕಾರುಣ, ಆರ್ಯ ಜನಗಳ ಮರುಕ ಉರಿಯುವನೇ ಬಲ್ಲ. ಅಯ್ಯೋ ಏನನ್ಯಾಯ ತುಂಬಿದಿ ಊರಲ್ಲಿ. ಮನೆ ಇವಳಿಗಿಲ್ಲ, ತುಂಬಿದ ಜನದಲ್ಲಿ ನೆರೆ ಇವಳಿಗಿಲ್ಲ, ಅನಾಥೆ ಹಾ ದಿಕ್ಕಿಲ್ಲ, ಮರಣವೇ ಶರಣು. ಪರರ ನೋವಿಗೆ ಸಂಕಟಕ್ಕೆ ಮರುಗದ ನಾವು ಸಜ್ಜನರು ಸಂಸ್ಕೃತವಂತರು.
ಸಾತ್ವಿಕರು ಆಗಿರಲು ಸಾಧ್ಯವೇ? ಎಲ್ಲಿ ಅಡಗಿದೆ ಹರಿಯ ಧರ್ಮದ ಕರುಣೆ, ಆರ್ಯ ಜನಗಳ ಮರುಕ ಎಂದು ಕವಿ ಪ್ರಶ್ನಿಸುತ್ತಿರುವ ಧಾಟಿಯನ್ನು ಇದನ್ನು ಮನಗಾಣಬಹುದು. ಉರಿಯುವವನೇ ಬಲ್ಲ ಎನ್ನುವಲ್ಲಿ ಸಮಾಜದ ಇಂಥ ಅನಿಷ್ಟ ಸ್ಥಿತಿಗೆ ನೀಡಿಸುವುದು ಪರಿತಪಿಸುವ ಇವಳಿಗೆ ಯಾರೊಬ್ಬರೂ ನಂಟರಿಲ್ಲ, ದಿಕ್ಕಿಲ್ಲದ ಅನಾಥೆ, ಕೊನೆಗೆ ಮರಣವೇ ಶರಣೆಂದು ಒಲಿದಿದ್ದಾಳೆ. ಕವಿ ಅನಾಥೆಯ ಬದುಕಿನ ಮುರುಕವನ್ನು, ಮಾನವೀಯ ಅನುಕಂಪವನ್ನು ವ್ಯಕ್ತಪಡಿಸಿರುವ ರೀತಿ ಓದುಗರ ಮನ ಕಲುಕುವಂತಿದೆ, ಅನಾಥೆಯ ಬದುಕಿಗೆ ಮರುಗುವಂತೆ ಮಾಡುತ್ತದೆ. ಒಂದು ಊರು ಅಂತ ಬಂದಾಗ ಎಲ್ಲರೂ ಯಾರಿರ್ತಾರೆ ಇವಾಗಿನ ಕಾಲದಲ್ಲಿ ಒಗ್ಗಟ್ಟಾಗಿ ಅಥವಾ ಒಂದು ನಿಯತ್ತಾಗಿ ಯಾರಿರ್ತಾರೆ, ಅಥವಾ ಒಂದು ನೊಂದ ಹೆಣ್ಣಿನ ಒಂದು ಅನಾಥೆಗೆ ಆಶ್ರಯ ಕೊಡುವಂಥವ್ರು ಯಾರು ಅಷ್ಟು ಜನ ಇರ್ತಾರೆ. ಇದ್ರೂ ಕೂಡ ಕೆಲವರಿಗೆ ಆ ಅದೃಷ್ಟ ಸಿಗೋದಿಲ್ಲ. ಆ ಒಂದು ಅವಳಿದ್ದಿದ್ದ ಪರಿಸ್ಥಿತಿಯಲ್ಲಿ ಅವಳು ಯಾರೂ ಬರೀ ನಿಂದಿಸೋರೇ ಆಗಿದ್ರೋ ಹೊರತು ಅವಳ ಕಷ್ಟವನ್ನು ಅರಿತು ಅವಳಿಗೆ ಒಂದು ಜೀವನ ನಡೆಸಲಿಕ್ಕೆ ದಾರಿ ದೀಪ ತೋರಿಸೋರು ಯಾರಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಉರಿಯುವವನೇ ಬಲ್ಲ ಅಂದರೆ ದೇವರೇ ಬಲ್ಲ ಅವಳ ಕಷ್ಟನ. ಮತ್ತು ಯಾರೂ ಅವಳಿಗೆ ಯಾವ ನೆಂಟರು ಇಲ್ಲ, ಯಾರೂ ಇಲ್ಲ, ಯಾವ ಮನೆ ಇಲ್ಲಲ್ಲ. ಎಷ್ಟು ಊರುಗಳಿದ್ರೂ ಅವಳಿಗಿಂತ ಯಾವುದೋ ಒಂದು ಮನೆ ಇಲ್ಲ, ಒಂದು ನೆಂಟರಿಲ್ಲ, ಯಾರೂ ಇಲ್ಲ. ಆದರೆ ಆ ಒಂದು ಮನಸ್ಥಿತಿಯಲ್ಲೇ ನಾನು ಏನಕ್ಕೆ ಬದುಕಬೇಕು ಅಂತ ಅವಳು ಪ್ರಾಣ ಕಳ್ಕೊತಾಳೆ. ಹೆಣ್ಣಿನ ಬಾಳು ಕನ್ನಡಿಯಂತೆ, ಎಲ್ಲರೂ ಅವಳಲ್ಲಿ ತಮ್ಮತನವನ್ನೆಲ್ಲ ಕಂಡುಕೊಳ್ಳುತ್ತಾರೆ. ಆದರೆ ಅದೇ ಕನ್ನಡಿ ನುಚ್ಚು ನೂರಾದಾಗ ಯಾರೂ ಅದನ್ನು ನೋಡುವುದಿಲ್ಲ. ಇದೇನು ಅನ್ಯಾಯ! ತುಂಬಿದ ಊರಿನಲ್ಲಿ ಅವಳಿಗೆ ಮನೆಯೇ ಮಠವೇ ನೆರೆಯೇ ಹೊರೆಯೇ ಯಾರೂ ಅವಳ ಪಾಲಿಗಿಲ್ಲ. ತುಂಬಿದ ಊರು ಜನಗಳ ಮಧ್ಯೆ ಬದುಕಿದ್ದರೂ ಅವಳು ಅನಾಥೆ. ಎತ್ತವರ ಪ್ರೇಮವೂ ಇಲ್ಲ, ಅಣ್ಣ ತಮ್ಮಂದಿರ ಅಕ್ಕರೆಯೂ ಇಲ್ಲ, ಕೂಡಿದವನ ಒಲಿಮೆಯಾಗಲಿ ಮಕ್ಕಳ ಪ್ರೀತಿಯಾಗಲಿ ಯಾವುದೂ ಅವಳಿಗಿಲ್ಲ. ಅನಾಥೆಯಾದ ದಿಕ್ಕಿಲ್ಲದ ಪರದೇಶಿಯಾದ ಅವಳು ಮರಣಕ್ಕೆ ಶರಣಾಗಿ ಬಾಳನ್ನು ಅಂತ್ಯವಾಗಿಸಿಕೊಂಡಿದ್ದಾಳೆ. ಇದಕ್ಕಾಗಿ ಮರುಗುವವರಿಲ್ಲ, ದುಃಖಿಸುವವರಿಲ್ಲ. ನಿಷ್ಕರುಣವಾದಲ್ಲಿ ಬೆಂದ ಬಸವಳಿದ ಅನಾಥೆ ಬಾಳಿಗೆ ಪ್ರೇಮ ಸಾಗರದ ಸಿಂಚನ ದೊರೆಯದೆ ಹೋಗಿದ್ದಲ್ಲ ಎಂಬ ಉದ್ಗಾರವನ್ನು ಕವಿ ಇಲ್ಲಿ ಎತ್ತಿರುವುದನ್ನು ಕಾಣುತ್ತೇವೆ. ಅವಳನ್ನು ಪ್ರೀತಿಸಿದವನು ನಿಷ್ಕರುಣಿಯಾದರೂ ಅವಳ ಬದುಕಿನ ಪ್ರೇಮ ಸಾಗರದ ಅಮೃತ ನಿಜವಾಗಿ ಅಮೃತವಾಗದೆ ತೊರೆಯಾಯಿತು. ಅವಳು ಕಟ್ಟಿಕೊಂಡಿದ್ದ ಕನಸಿನ ಗೋಪುರ ಕುಸಿದು ಬಿದ್ದಿತು. ಕನಸುಗಳೆಲ್ಲ ನುಚ್ಚು ನೂರಾಯಿದವು. ದೀನರನ್ನು ರಕ್ಷಿಸಲು ಒಬ್ಬನಿದ್ದಾನೆ ಎಂಬ ನಂಬಿಕೆಯು ಅವಳ ಪಾಲಿಗೆ ಹುಸಿಯಾಯಿತು. ಹೆಣ್ಣಿನ ಬಾಳು ಒಂಥರ ಕನ್ನಡಿ ಇದ್ದಂಗೆ, ಹಾಗೆ ಒಂದು ಹೂವು ಇದ್ದಂಗೆ. ಅದು ಒಂದ್ಸಲ ಒಸ್ಕೋದ್ರೆ ಅಥವಾ ಒಂದ್ಸಲ ಒಡೆದೋದ್ರೆ ಅದನ್ನು ಮತ್ತೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಒಂದು ಕನ್ನಡಿ ಅಂದಲ್ಲಿ ಅವಳು ಕನಸುಗಳು ತುಂಬ ಕಟ್ಕೊಂಡಿರ್ತಾಳೆ. ಬಟ್ ಅದನ್ನೆಲ್ಲ ನುಚ್ಚು ನೂರಾಯಿತು, ಯಾವುದೂ ಕೂಡ ನನಸಾಗಲಿಲ್ಲ. ಇದೆಂಥ ಅನ್ಯಾಯ ಈ ತುಂಬಿದ ಊರಲ್ಲಿ ಅಂತ BM ಶ್ರೀ ಹೇಳ್ತಾ, ಅವಳಿಗೆ ಈ ಒಂದು ಊರಲ್ಲಿ ಮನೆಯೇ ಮಟ್ವೆ ನೆರೆಯವರೇ ಯಾರೂ ಅವಳ ಪಾಲ್ಗಿಲ್ಲ. ಈ ಊರುಗಳ ಜನಗಳ ಮಧ್ಯೆ ಬದುಕಿದ್ದರೂ ಅವಳು ಅನಾಥೆ ಆಗಿದ್ದಾಳೆ. ಅವಳ ಕಷ್ಟ ಸುಖ ಏನಂತ ಯಾರೂ ಕೇಳೋರಿಲ್ಲ. ಅವಳ ಪ್ರೇಮ, ಅಣ್ಣ ತಮ್ಮಂದಿರು ಅಕ್ಕರೆ ಇಲ್ಲ, ಕೂಡಿದವನು ಮಕ್ಕಳು ಪ್ರೀತಿ ಈಗಲಿ ಯಾರೂ ಕೂಡ ಅವಳ ಪಾಲಿಗಿಲ್ಲ. ಒಂದು ಪ್ರೀತಿ ಮಮತೆಯೂ ಕೂಡ ಇಲ್ಲದ ಪಾಪ ಅವಳು ಅನಾಥೆ, ದಿಕ್ಕಿಲ್ಲದ ಪರದೇಶಿಯಾದ ಅವಳು ಮರಣಕ್ಕೆ ಶರಣಾಗಿ ಬಾಳನ್ನು ಕಳ್ಕೊತಾಳೆ, ಬಾಳನ್ನು ಅಂತ್ಯವಾಗಿಸ್ಕೊಳ್ತಾಳೆ. ಇದಕ್ಕಾಗಿ ಮರುಗೋರಿಲ್ಲ, ಕಣ್ಣೀರು ಹಾಕೋರಿಲ್ಲ, ದುಃಖಿಸುವವರಿಲ್ಲ ಎಂದು ಹೇಳ್ತಿದ್ದಾರೆ BM ಶ್ರೀಯವರು. ಮತ್ತು ದೀನರನ್ನು ರಕ್ಷಿಸಲು ಒಬ್ಬನಿದ್ದಾನೆ ಅಂದರೆ ಅವಳು ತುಂಬ ಜೀವನದಲ್ಲಿ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ಲು. ಅದೆಲ್ಲ ನುಚ್ಚು ನೂರಾಯಿತು ಅವಳಿಗೆ. ಮತ್ತು ಈಗ ಏನಪ್ಪ, ಅನಾಥ ಮಕ್ಕಳಿಗೆ ಆಕರ್ಷಣೆ ಕಾವಲು ಅನ್ನೋ ಥರ ದೇವರಿದ್ದಾನೆ, ಧೀರನಾಗಿ ಒಬ್ಬನಿದ್ದಾನೆ ಅಂತ ಅವಳ ಪಾಲಿಗೆ ಆ ನಂಬಿಕೆಯೂ ಕೂಡ ಸುಳ್ಳಾಗೋಯಿತು ಅಂತ BM ಶ್ರೀಯವರು ಹೇಳ್ತಿದ್ದಾರೆ. ದೀನ ರಕ್ಷರ ಮೊರೆಯ ಕೇಳಿ ಕಾಪಾಡುವುದು ತನಗೆ ಹುಸಿಯಾಯಿತೇ. ಏನೋ ಬಂತು ದುಃಖ, ಏನೋ ಬಂತು ರೋಷ, ಕ್ರೂರ ಮನಸ್ಸು ಮಾಡಿ ಬಿರಿದಳು ಬದುಕು.
ಯಾವ ದುಃಖ ಯಾವ ರೋಷ ಬಂದು ಮನಸ್ಸು ಕಲ್ಲು ಮಾಡಿಕೊಂಡು ಅವಳು ಒಳಗೆ ಹಾರಿ ಬದುಕನ್ನು ಅಂತ್ಯವಾಗಿಸಿಕೊಂಡಳು ತಿಳಿಯದು. ಅಂದರೆ ಅವಳು ಇಲ್ಲಿ ಜನಗಳು ಆ ಊರಿನ ಮಾತುಗಳನ್ನೆಲ್ಲ ಕೇಳಿ ನನ್ನ ಜೀವನ ಹಿಂಗಾಯ್ತಲ್ಲ, ನಾನು ಹಿಂಗೆ ಬದುಕಬೇಕಾ ಅನ್ನೋ ಒಂದು ಧೈರ್ಯ ಅದನ್ನ ತಗೊಳ್ದೇ ನನ್ನ ಜೀವನ ಇಷ್ಟಕ್ಕೆ ಮುಗೀತು ಎಂದು ಒಂದು ದುಃಖ ರೋಷ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಅವಳು ಹೊಳೆಗಾರದ್ದು ಗೊತ್ತಿಲ್ಲ ಅಂತ ವೇಮಶಿಯವರು ಹೇಳ್ತಿದ್ದಾರೆ. ಅಗ್ನಿ ಪರ್ವತದಂತೆ ಅಪರಾಧಗಳ ಬಲು ಬಂಡೆಗಳನ್ನೇ ರಚಿತ್ತಿರುವ ಕ್ರೂರ ಸಮಾಜಕ್ಕಿಂತ ತಾವೇ ನಿಜವಾದ ಸುಖ ವೀವ ಸಂಜೀವಿನಿ ಎಂದು ಬಗೆದಳು ಎನ್ನುವಲ್ಲಿ ಅನಾಥೆಯ ಬದುಕಿನೊಂದಿಗೆ ಸಮಾಜ ನಡೆದುಕೊಂಡ ರೀತಿ ನೀತಿಗಳನ್ನು ಹೊರಗೆ ಹಚ್ಚಿ ನೋಡುವ ಪ್ರಯತ್ನ ನಡೆದಿದೆ. ಅನಾಥೆಯ ಬದುಕಿಗೆ ಸುತ್ತಮುತ್ತಲಿನ ಪರಿಸರ ಕುರುಡಾಗಿ ವರ್ತಿಸೋದೆಂಬುದು ಕವಿತೆಯ ಉದ್ದಕ್ಕೂ ವ್ಯಕ್ತವಾಗುತ್ತೆ. ಅಂದರೆ ಅಗ್ನಿ ಒಂಥರ ಉರಿತರೋ ಪರ್ವತದಂತೆ ಅವಳ ಮೇಲೆ ಸಮಾಜ ಸಾವೇ ನಿಜವಾದ ಸುಖ ಜೀವ ಅನ್ನೋ ಒಂದು ರೀತಿಯಲ್ಲಿ ಅವಳನ್ನ ನಡೆಸ್ಕೊಳ್ಳೋದು, ಚುಚ್ಚು ಮಾತುಗಳು, ನಡವಳಿಕೆ ಆ ಥರ ಮಾಡಿ ಕೊನೆಗೂ ಕೂಡ ಅವಳನ್ನ ಇದೆಲ್ಲ ನೊಂದು ಅವಳು ಮರಣಕ್ಕೆ ಈಡಾಗೋಕ್ಕೆ ಇವರು ಒಂದು ಕಾರಣವಾಗ್ತಾರೆ ಜನರು ಕೂಡ. ಊರ ಮನೆ ಬೆಳಕುಗಳು ದೂರ ಸುರಿಯುತ್ತಾ ಕತ್ತಲೆಯ ಒಳೆ ಹರಿದು ಹತ್ತಿರಕ್ಕೆ ಬರುತ್ತಾ ಚಳಿಗಾಳಿ ಸೋಕಿದರೆ ಬೆಚ್ಚಿ ನಡುಗುವಳು. ಅನಾಥೆಯ ಬದುಕಿನಲ್ಲಿ ಎದಿರಾದ ಕಷ್ಟ ಕೋಟಲೆಗಳ ಚಿತ್ರಣ ಈ ಮಾತುಗಳಿಂದ ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಊರ ಮನೆ ಬೆಳಕುಗಳು ಅವಳ ಬದುಕಿನಿಂದ ದೂರ ಸರಿದು ಮುಂದೆ ಕತ್ತಲೆಯ ಒಳೆ ಅದನ್ನು ಆವರಿಸಿಕೊಂಡಿತು. ಬದುಕು ನಡೆಸುವುದು ದುರ್ಭರವಾದಾಗ ಇಂಥ ಬದುಕಿಗೆ ಅರ್ಥವಿಲ್ಲವೆಂದು ಅರಿತಾಗ ಅನಾಥೆ ಸಾವಿಗೆ ಶರಣಾದಳು. ಮರಣವೇ ಮಹಾನವಮಿ ಎಂದು ಭಾವಿಸಿದಳು. ಊರ ಮನೆ ಬೆಳಕುಗಳು ಅಂದರೆ ಊರ ಮನೆಯ ಜನರುಗಳು ಅವಳ ಬದುಕಿನಿಂದನೇ ದೂರ ಸರಿದು ನೀನು ಕೆಟ್ಟೋಳು, ನೀನು ಮಾಡಿ ತಪ್ಪು ಅಂತ ಅವಳನ್ನ ದಂಡಿಸ್ತಾ ಅವಳನ್ನ ಒಂದು ಕತ್ತಲೆನ ಆವರಿಸೋ ಥರ ಮಾಡಿಬಿಡ್ತಾರೆ. ಅಂದರೆ ಅವಳನ್ನ ಬದುಕಿನ ದೀಪವನ್ನು ಉಫ್ ಅಂತ ಹಾರಿಸ್ಬಿಡ್ತಾರೆ. ಅವರು ಬದುಕ ನಡೆಸುವುದು ದುರ್ಭರ, ನನಗೆ ಆಗಲ್ಲ ನನ್ನ ಜೀವನ ಮಾಡೋಕ್ಕೆ ಇವ್ರುಗಳ ಮಧ್ಯೆ ಅಂತ ಅವಳು ಅಂದ್ಕೊಂಡು ಅವಳು ನನ್ನ ಬದುಕಿಗೆ ಅರ್ಥನೇ ಇಲ್ಲ ಅಂತ ಅವಳು ಅರ್ಥಕೊಂಡು ಏನು ಮಾಡ್ತಾಳೆ, ಅನಾಥೆ ಸಾವಿಗೆ ಶರಣಾಗ್ತಾಳೆ. ನನ್ನ ಮರಣವೇ ನಂದು ಹಬ್ಬ ಮಹಾನವಮಿ ಅಂತ ಅಂದ್ಕೊತಾಳೆ. ಏನಿದೆಯೋ ಅರಿಯದಿಹ ಸಾವ ಕೇಳ ಬಗೆದು ಈ ಲೋಕ ಬೇಡೆಂದು ಹಾರಿದಳು ನಿಗಿದು. ಆರಿದಳು ಮುಳುಗಿದಳು ತೇಲಿದಳು ಕೊಚ್ಚಿದಳು ಕೊರೆವ ಹೊಳೆಯೊಳಗೆ. ಅನಾಥೆಯ ಸಾವಿನ ದಾರುಣ ಚಿತ್ರವನ್ನು ಕವಿ ಈ ಮಾತುಗಳಲ್ಲಿ ತುಂಬ ಸಶಕ್ತವಾಗಿ ಖಂಡಿಸಿದ್ದಾನೆ. ಹಾರಿದಳು, ಮುಳುಗಿದ್ಲು, ತೇಲ್ದು, ಕೊಚ್ಕೊಂಡು ಹೋದ್ಲು, ಕೊರೆವ ಹೊಳೆಯೊಳಗೆ. ಆ ಥಂಡಿಯಲ್ಲಿ ಕೊಚ್ಕೊಂಡು ತೇಲ್ಕೊಂಡು ಮುಳುಗ್ಲು, ಹಾರಿ ಎನ್ನುವಲ್ಲಿ ಅನಾಥೆ ಬದುಕನ್ನು ಅಂತ್ಯವಾಗಿಸಿಕೊಂಡಿರುವುದರ ಚಿತ್ರಣವನ್ನು ನಾವು ಧ್ವನಿಪೂರ್ಣವಾಗಿ ಕಟ್ಟಿಕೊಡಲಾಗಿದೆ. ಒಳಗೆ ಆರಿದ ಮೇಲೆ ಮುಳುಗುವುದು, ತೇಲುವುದು, ಕೊನೆಗೆ ನೀರಿನಲ್ಲಿ ಪ್ರಾಣ ಕೊಚ್ಚಿ ಹೋಗಿ ನಿಸ್ತೇಜವಾಗಿ ಉಳಿಯುವ ದೇಹ, ಇಂಥ ಸಾವಿನ ಸ್ಥಿತಿಯಲ್ಲಿ ಶಬ್ದ ಚಿತ್ರಗಳ ಮೂಲಕ ಕವಿ ಕಟ್ಟಿಕೊಡಿರುವ ಬಗ್ಗೆ ಅನನ್ಯವಾದದ್ದು. ಇಂಥ ಕಡೆಗಳಲ್ಲಿ BM ಶ್ರೀ ಅವರ ಅನುವಾದದ ಶಕ್ತಿ ಮೂಲವನ್ನು ಮೀರಿಸಿ ಬೆಳೆಯುತ್ತದೆ. ಕನ್ನಡ ಜಯಮಾನಕ್ಕೆ ಹೊಂದುವಂತೆ ಭಾಷಾಂತರವನ್ನು ಮಾಡುವ ಕಲೆ BM ಶ್ರೀ ಅವರದು. ಮತ್ತು ನವ್ಯ ಕಾಲದಲ್ಲಿ ಫಸ್ಟಾಗಿ ಇಂಗ್ಲೀಷ್ ಗೀತೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದಂಥ BM ಶ್ರೀಗೆ ಅವ್ರ ಮೊದಲು ಸಲ್ಲುತ್ತೆ ಅವ್ರಿಗೊಂದು. ಯಾಕಂದರೆ ಅವರೇ ಫಸ್ಟು ಕನ್ನಡಕ್ಕೆ ಅನುವಾದ ಮಾಡಿದ ನಂತರ ಮಿಕ್ಕ ಎಲ್ಲ ಕವಿಗಳು ಅನುವಾದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಎಷ್ಟರ ಮಟ್ಟಿಗೆ ಕರಗತವಿತ್ತು ಎಂಬ ಅಂಶ ಇಂಥ ಮಾತುಗಳಲ್ಲಿ ಮೆಲುಕು ಹಾಕಿದಾಗ ನಮಗೆ ಮನದಟ್ಟಾಗುತ್ತದೆ. ಅವ್ರು ಎಷ್ಟು ಚೆನ್ನಾಗಿ ಅನುವಾದ ಮಾಡಿ ನಮಗೆ ಒಂದು ಕಡೆ ದುಃಖ, ಒಂದು ಪರಿಸ್ಥಿತಿಯನ್ನು ಅನುಭವಿಸುವಂಥ ಫೀಲ್ ಮಾಡೋ ಥರ ಎಷ್ಟು ಚೆನ್ನಾಗಿ ಕವಿತೆಯನ್ನು ಬರೆದಿದ್ದಾರೆ, ಅನುವಾದ ಮಾಡಿದ್ದಾರೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಮುಂದಿನ ಕವಿತೆ ನೋಡೋಣ. ಎಲ್ಲವೋ ಕಾಮುಕ ಕಟುಕ ಇಲ್ಲಿ ಬಾ ನೋಡು ಬಾ, ಇಲ್ಲಿ ಬೆಚ್ಚಗೆ ಮಲಗಿ ಸಲ್ಲಾಪ ಮಾಡುತ್ತಿಹೇ. ಈಗ ಬಾ ನೋಡು ಬಾ, ಇವಳೊಡನೆ ಮುಳುಗು ಬಾ ಪಾಪಿ. BM ಶ್ರೀ ಅವರ ಕವಿತೆ ಇದೆಯಲ್ಲ, ಮನ ಮುಟ್ತಿದೆ ಅವರ ಒಂದೊಂದು ಸಾಲುಗಳು ಕೂಡ.
ಅಂತ ಕವಿ ಆಕ್ರೋಶವನ್ನು ತೋರಿಸ್ತಿದ್ದಾರೆ. ಏ ಕಾಮುಕ, ಎಲ್ಲಿದ್ಯಾ? ಬಾರೋ, ನೋಡ್ಬಾ. ಎಲ್ಲಿ ಬೆಚ್ಚಗೆ ಮಲಗಿ ಸುಖ ಸಂಪತ್ತಿಗೆ ಮಲಗಿ ಊಟ ತಿಂಡಿ ಅಂತ ತಿನ್ಕೊಂಡು ಎಲ್ಲಿ ಇದೆಯೋ ಬಾರೋ, ಬಾ, ಇವಾಗ ನೋಡ್ಬಾ. ಇವಾಗ ಅವಳ ಜೊತೆ ಏನು ಸುಖ ಅನುಭವಿಸ್ಬಾ, ಮುಳುಗ್ ಬಾ ಅವಳ ಜೊತೆ, ಬಾರೋ ಪಾಪಿ ಎಂದು ಒಂದು ಕವಿ ಆಕ್ರೋಶದಿಂದ ಸಿಟ್ಟಿನ ಧ್ವನಿಯಲ್ಲಿ ನಾವು ಅವನ್ನ ಹೇಳ್ತಾ ಇರೋದನ್ನ ನಾವು ಗುರುತಿಸಬಹುದು. ಭಯ ಭಕ್ತಿ ಇಲ್ಲದೆ ನಯ ವಂಚಕನ ಕಾಮಕ್ಕೆ ಬಲಿಯಾದ ಹೆಣ್ಣು ಮಗಳನ್ನು ನೋಡಿ ಮಂಬಲ ಮರುಗಿ ಅನುಕಂಪದಿಂದ ಪರಿತಪಿಸುವುದರ ಸಹಜ ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಮೆಲ್ಲಗೆ ಇವಳನ್ನು ಮರುಗಿ ಹಿಡಿದೆತ್ತು ಏನು ಕೋಮಲಕಾಯ ಒಳಪು ಹೊಸಪ್ರಾಯ. BM ಶ್ರೀ ಅವರು ಶ್ರೇಷ್ಠ ಭಾಷಾಂತರಕಾರರು ಹೌದು, ಕವಿ ಮನೋಧರ್ಮವುಳ್ಳವರು ಹೌದು ಎಂಬುದಕ್ಕೆ ಈ ಸಾಲುಗಳು ಉತ್ತಮ ನಿದರ್ಶನವಾಗಿದೆ. ಪ್ರಾಸವು ಎಷ್ಟು ಸಹಜವಾಗಿದೆ ಎಂಬುದನ್ನು ನಾವು ಮೂಲನ ಗಮನಿಸಿದಾಗ ನಮಗೆ ವೇದ್ಯವಾಗುತ್ತದೆ. ಇವನ್ನು ಹೋಲಿಸಿ ನೋಡಿದಾಗ ಅನುವಾದ ಎಷ್ಟು ಹೃದಯ ಮುಟ್ಟುವಂತಿದೆ. ಇಲ್ಲಿ ಕರುಣ ಶೃಂಗಾರಗಳ ಸಮ್ಮಿಲನ ಎಷ್ಟು ಸೊಗಸಾಗಿ ಅಭಿವ್ಯಕ್ತವಾಗಿದೆ ಎನ್ನುವುದು ನಮಗೆ ಇಲ್ಲಿ ತಿಳಿಯುತ್ತೆ. ಕವಿತೆಯ ಕೊನೆಯ ಭಾಗದಲ್ಲಿ ನಾವು ಏನು ನೋಡಬಹುದಂದರೆ, ಶವವನ್ನು ಕಂಡು ತಪಿಸುವುದರ ಚಿತ್ರಣ ಮತ್ತಷ್ಟು ಅದ್ರವಾಗಿ ನಮ್ಮ ಮನಸ್ಸನ್ನು ಆವರಿಸುತ್ತದೆ, ಸೆರೆ ಹಿಡಿದು ನಿಲ್ಲಿಸುತ್ತದೆ, ದುಃಖ ತಪ್ತ ನೆಲೆಗೆ ನಮ್ಮನ್ನು ಸಹಜವಾಗಿ ಕೊಂಡೊಯ್ಯುತ್ತದೆ ಅಂತ BM ಶ್ರೀ ಹೇಳ್ತಿದ್ದಾರೆ. ಆ ಸಾಲುಗಳನ್ನ ನೋಡೋಣ ಇವಾಗ. ಅಂದರೆ ಮುಂದಿನ ಸಾಲುಗಳಲ್ಲಿ ನಮಗೆ ಒಂದು ದುಃಖ ಪರಿಸುವುದಂತ ಮತ್ತು ಒಂದು ಹೆಣ್ಣಿನ ಅವಳ ಜೀವ ಹಿಂಗಾಯ್ತಲ್ಲ ಈ ಜೀವನ ಅಂತ ನಾವು ಪರಿತಪಿಸ್ಬೋದು ಅಂತ ಮುಂದಿನ ಸಾಲುಗಳಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಕೈ ಕಾಲುಗಳ ಸವರಿ ಮೃದುವಾಗಿ ಮಡಿಸು, ಬಿರುಗಣ್ಣ ನೋಟವನ್ನು ರೆಪ್ಪೆಯಲ್ಲಿ ಕವಿಸು, ಜೆರೆಯುವರ ಅಳಿಯುವರ ಕೊರೆಯುವರ ತುಳಿಯುವರ ಕಿವಿ ಕೇಳಿ ಅಲ್ಲು ಮುಡಿಯನ್ನು ಕಚ್ಚಿ ಕಲ್ಲು ಮನಸ್ಸಾದಾಗ ನೆಟ್ಟದಿ ನೋಟ. ಕೈ ಕಾಲುಗಳ ಮೇಲೆ ಅಂದರೆ ಬಟ್ಟೆ ನೀರಕ್ಕೆ ಆರಿದ ಮೇಲೆ ಬಂದಿರುತ್ತಲ್ಲ ಆ ಬಟ್ಟೆಗಳನ್ನೆಲ್ಲ ಅದನ್ನೆಲ್ಲ ಕ್ಲೀನಾಗಿ ಮಾಡಿ, ಅವಳ ಕಣ್ಣು ಬಿಟ್ಟಿರುತ್ತಳಲ್ಲ ಒಂದು ಕಣ್ಣುಗಳು ಸತ್ತಾಗ ಅದನ್ನು ಮುಚ್ಚು, ಅದನ್ನು ರೆಪ್ಪೆಯಿಂದ ಮುಚ್ಚು. ಮತ್ತು ಅವಳನ್ನ ಹೀಯಾಳಿಸಿದವರು ಬೈದವರು ಅವಳನ್ನ ಕೋಪಕ್ಕೆ ಮತ್ತು ಅವಳನ್ನ ತುತ್ತು ಅವಳ ಕೋಪಕ್ಕೆ ಈಡು ಮಾಡಿರ್ತಾರಲ್ವ, ಅದನ್ನೆಲ್ಲ ಕೇಳಿ ಅವಳು ಏನೂ ಮಾಡೋಕ್ಕಾಗದೆ ಅಲ್ಲನ್ನು ಕಚ್ಚಿ ಹಿಡಿದಿರ್ತಿರ್ತಾಳಲ್ವ, ಆ ಒಂದು ನೋಟನ ನೆಟ್ಟದಿ ಮಾಡು ಅಂತ ನೋಟ ಅಂತ ಹೇಳ್ತಾರೆ. ಮೆಲ್ಲಗೆ ಇವಳನ್ನು ಮುಟ್ಟಿ ಮರೆಗೂ ಹಿಡಿದಿತ್ತು ಎಂದು ಹೇಳಿದ ಕವಿ ಮುಂದುವರೆದು ಕೈ ಕಾಲುಗಳನ್ನು ಮೃದುವಾಗಿ ಸವಿರಿ ಮಡಿಸಿಬಿಟ್ಟಂತೆ ಬಿಟ್ಟಿರುವ ಕಣ್ಣಿನ ರೆಪ್ಪೆಗಳ ನಿಧಾನಕ್ಕೆ ಮುಚ್ಚು ಅಂತ ಹೇಳ್ತಾರೆ. ಶವವನ್ನು ಕಂಡು ಅವಳನ್ನು ನಿಂದಿಸಿ ಅಳಿಯದೆ ಅವಳಿಗಾಗಿ ಅವಳ ಸ್ಥಿತಿಗಾಗಿ ಮುರುಗಿ ಕನಿಕರಿಸುವ ನೋಡುವ ಹೃದಯವಂತ ಗುಣ ನಮಗೆ ಇರಬೇಕು ಎಂಬ ಸಂದೇಶವನ್ನು ಕವಿ ಇಲ್ಲಿ ಹೇಳ್ತಾರೆ. ಒಂದು ಹೆಣ್ಣಿನ ಕಷ್ಟ, ಅವಳು ಏನು ಅನುಭವಿಸಲ್ಲ ಅದನ್ನು ಪರಿತಪಿಸ್ಬೇಕು, ಅದನ್ನು ಅರ್ಥ ಮಾಡ್ಕೊಬೇಕು ಅನ್ನೋದನ್ನು ಕವಿಯು ಈ ಮಾತಿನಲ್ಲಿ ಹೇಳ್ತಿದ್ದಾರೆ. ಅವಳು ಒಳ್ಳೆಯದನ್ನು ಮಾಡಿದ್ದಳೋ ಕೆಟ್ಟದನ್ನು ಮಾಡಿದ್ದಾಳೋ ಅಥವಾ ಅವಳಿಗೆ ಯಾರೂ ಒಳ್ಳೆಯದನ್ನು ಮಾಡಿದ್ದಾರೋ ಕೆಟ್ಟದನ್ನು ಮಾಡಿದ್ದಾರೋ ಅದು ಯಾರೂ ಹರಿಯರು, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅವರವರಿಗೆ ಅವರ ಕರ್ಮಾನುಸಾರ ಶಿಕ್ಷೆಯು ಕ್ಷಮೆಯೂ ಇದೆ. ಇವಳಿಗೆ ನಾವು ಮಾಡುವ ಹಿಂಸೆ ಅದೇ ನರಕ ಹಿಂಸೆ ಎಂಬ ನಿಲುವು ಕವಿಯದು. ಈಗ ನಾವು ಏನೇ ಒಂದು ಪಾಪ ಕರ್ಮ ಮಾಡಿದ್ರು ದೇವರೊಬ್ಬ ಇದ್ದಾನೆ, ನಮಗೆಲ್ಲಿ ತೋರಿಸ್ಬೇಕಲ್ಲಿ ತೋರಿಸ್ತಾನೆ ಅಲ್ವಾ. ಅದನ್ನು ನಾವು ಜನಗಳಾದ ನಾವೇ ಸರಿ, ನಾವೇನು ತಪ್ಪು ಮಾಡೇ ಇಲ್ಲ ಅನ್ನೋ ಥರ ನಾವು ಕೊಚ್ಕೊಳ್ಳೋದು, ಇನ್ನೊಬ್ಬರು ತಪ್ಪು ನಾವು ಸಾಚ ಅನ್ನೋ ಒಂದು ರೀತಿಯಲ್ಲಿ ವರ್ತಿಸಬಾರ್ದು. ಅವರವರ ತಪ್ಪಿಗೆ ಅವರವರ ಕರ್ಮಫಲಕ್ಕೆ ಶಿಕ್ಷೆ ಇದೆ. ಅದನ್ನು ಹಿಂಸೆ ಮತ್ತು ಅದನ್ನು ಮಾಡೋಕ್ಕೆ ನಾವು ಯಾರು, ಮತ್ತು ನಾವು ಮಾಡುವ ಹಿಂಸೆ ಅದೇ ನರಕ ಹಿಂಸೆ ಅಂತ ಅವಳು ಅನುಭವಿಸ್ಬಿಟ್ಟಿದ್ದಾಳೆ. ನರಕ ಹಿಂಸೆ ವೇದನೆಯನ್ನು ತಾಳಲಾರ್ದೇ ಅವಳು ನದಿಗೆ ಹಾರಿದಾಳೆ. ದುಃಖಿಗಳ ಪಾಪಿಗಳ ನಾವು ಧಿಕ್ಕರಿಸುವೆವು, ದೂರ ಅಟ್ಟುವೆವು ಅಟ್ಟನ ರೀತಿಯಲ್ಲಿ ತಂದೆ ರಕ್ಷಕನು.
ಕ್ರೈಸ್ತ ಧರ್ಮದ ಹಿನ್ನೆಲೆಯಲ್ಲಿ ಮೂಡಿಬಂದ ಧೋರಣೆ ಇದು. ದೈನದಲ್ಲಿ ಮೌನದಿಂದ ತನ್ನ ಪಾಪವನ್ನೊಪ್ಪಿ ಮೊರೆ ಹೋಗುವ ಅನಾಥೆಯನ್ನು ಹೃದಯಪೂರ್ವಕವಾಗಿ ನೆನೆದು ಅವನೆಡೆಗೆ ಕಳಿಸೋಣ. ಅಲ್ಲಿ ಅವಳಿಗೆ ಶಾಂತಿ ನೆಮ್ಮದಿ ಲಭ್ಯವಾಗುತ್ತದೆಂಬ ಆಶಯದಿಂದ ಕವಿತೆ ಕೊನೆಗೊಳ್ಳುತ್ತದೆ. ಹೀಗೆ ಹೆಣ್ಣಿನ ಹೃದಯವಿದ್ದಾಗ ಕಥೆಯನ್ನು ಕಟ್ಟಿಕೊಡುವ ದುಃಖ ಸೇತು ಕವಿತೆ ಕನ್ನಡದ ಒಂದು ಅತ್ಯುತ್ತಮ ಅನುವಾದ ಕವಿತೆ ಅಂತ ಅನಿಸ್ಕೊಂಡಿದೆ. ಇದೊಂದು ಅಪೂರ್ವವಾದ ಒಂದು ಶೋಕಗೀತೆ ಹೌದು. ಹಾಗೆ BM ಶ್ರೀ ಅವರ ಅನುವಾದ ಶಕ್ತಿ ಇಲ್ಲಿ ಶ್ರೇಷ್ಠ ದರ್ಜೆಯನ್ನು ಕೆಲಸ ಮಾಡಿದೆ ಅಂತ ಮೂಲವನ್ನು ಮೆರೆಸುವಷ್ಟರ ಮಟ್ಟಿಗೆ ಸಜನಂತೆ ನೀವು ನೋಡಬಹುದು. ಕವಿತೆಯಲ್ಲಿ ಒಂದೊಂದು ಸಾಲುಗಳು ಕೂಡ ನಮಗೆ ಮನ ಮುಟ್ಟುವಂತಿದೆ. ತುಂಬ ಅರ್ಥ ಮಾಡಿಕೊಳ್ಬೋದು. ಒಂದು ಸಮಾಜದಲ್ಲಿ ನಡೆಯುವಂಥ ಒಂದು ಧೋರಣೆಗಳಾಗಿರ್ಬೋದು, ಮತ್ತು ನಾನು ಸರಿ, ಕೆಲವ್ರು ಹೆಂಗೆ ಅಂತ ತಾನು ತಪ್ಪು ಮಾಡಿದರೂ ಕೂಡ ಇನ್ನೊಬ್ಬರು ನೋಡ್ತಾರೆ ಹೊರತು ಅವ್ರದ್ದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತಯಾರಿರಲ್ಲ. ಸೊ ಒಂದು ಹೆಣ್ಣಿನ ಒಂದು ನೊಂದ ಹೆಣ್ಣಿನ ಒಂದು ಕಾಮುಕನ ಒಂದು ಪ್ರೀತಿ ಎಂಬ ಒಂದು ಮೋಸಕ್ಕೆ ಬಲಿಯಾಗಿ ಜನಗಳ ಮಾತುಗಳನ್ನ ವೇದಗಳನ್ನ ತಾಳ್ದೆ ಒಂದು ನದಿಗೆ ಜೀವ ಕಳ್ಕೊಂಡವಳ ಬಗ್ಗೆ ಇಷ್ಟೆಲ್ಲ ಒಂದು ಕವಿತೆಯಲ್ಲಿ ಅಳವಡಿಸಿ ಒಂದು ಕವಿತೆನ ಅನುವಾದವನ್ನು ಮಾಡಿದ್ದಾರೆ. ಒಂದು ಅವರ ಒಂದು ಮಾತುಗಳಲ್ಲೂ ಕೂಡ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಸೊ ಫ್ರೆಂಡ್ಸ್, ಇಲ್ಲಿಗೆ ದುಃಖ ಸೇತು ಕವಿತೆ ಮುಗಿದಿದೆ. ಸೊ ನಿಮಗೆ ಏನಾದರೂ ನಾನು ದುಃಖ ಸೇತು ಒಂದು ಸಾರಾಂಶ ಏನು ಹೇಳಿದೆ ಇದ್ರ ಬಗ್ಗೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ನಿಮಗೇನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ಆಯಿತಾ. ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ನಾನು ತಿದ್ಕೊಂಡು ನಾನು ಇನ್ನೂ ಚೆನ್ನಾಗಿ ಬೇರೆ ಪಾಠಗಳನ್ನ ನಾನು ಚೆನ್ನಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ. ಮತ್ತು ನಿಮ್ಗೆ ಇನ್ನೊಂದು ನಾನು ಏನು ಹೇಳಬಲ್ಲೆ ಅಂದರೆ, ಈ ಒಂದು ದುಃಖ ಸೇತುವಲ್ಲಿ ನಿಮಗೆ ಕನ್ನಡದಿಂದ 4 ಮಾರ್ಕ್ಸ್ ಕೂಡ ನಿಮಗೆ ಕ್ವಶನ್ ಕೇಳ್ತಾರೆ, ಮತ್ತು 10 ಮಾರ್ಕ್ಸ್ಗೂ ಕೇಳ್ತಾರೆ, ಮತ್ತು 5 ಮಾರ್ಕ್ಸ್ ಟಿಪ್ಪಣಿಯಲ್ಲೂ ಕೂಡ ಇದನ್ನು ಕೇಳ್ತಾರೆ. ಸೊ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಂದರೆ, ಮೆಲ್ಲಗೆ ಇವಳನ್ನು ಮುಟ್ಟಿ ಮೊರಗಿ ಹಿಡಿದೆತ್ತು ಅಂತ ಅದನ್ನು ಕೂಡ ಕೇಳಬಹುದು. ಮತ್ತು ಏನು ಕೋಮಲಕಾಯಿಯ ಒಳಪು ಹೊಸ ಪ್ರಾಯ ಅಂತಲೂ ಕೂಡ ಕೇಳಬಹುದು. ಆ್ಯಕ್ಚುಲಿ ತುಂಬ ಕ್ವಶನ್ ಪೇಪರ್ ರಿಪೀಟೆಡಾಗಿ ಬಂದಿರುವಂಥದ್ದು. ಸೊ ಇವೆರಡು ಆಗಿದೆ. ಮತ್ತು ನನಗೆ ದುಃಖ ಸೇತು ಬಗ್ಗೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ, ಒಂದು BM ಶ್ರೀ ಅಂತ ಬರೀ ಅಷ್ಟೇ ಮೆನ್ಷನ್ ಮಾಡಿ 5 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ನೀವು ಕೇಳ್ತಾರೆ. ನೀವು ಪ್ರತಿ ಎಲ್ಲ ಒಂದು ಲೆಸನ್ ಏನಿದೆ ಅಲ್ಲಿ ನೀವು ಬರೀ ಆ ಒಂದು ಸಾರಾಂಶ ತಿಳ್ಕೊಳ್ಳೋದ್ರ ಬಗ್ಗೆ, ಕವಿಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಂಡ್ರೆ ನಿಮಗೆ, ಯಾಕಂದರೆ BM ಶ್ರೀ ಅಂತ ಕೊಟ್ಬಿಟ್ರೆ ನಿಮ್ಗೆ ಯಾವ ಲೆಸನ್ ಅಂತ ತಕ್ಷಣ ನಿಮ್ಮ ತಲೆಗೆ ಬರಬೇಕು ಅಲ್ವಾ. ಸೊ ಹಂಗೆ ನಿಮಗೆ ಒಂದು ಪಾಠ ಮತ್ತು ಆ ಒಂದು ಪಾಠದ ಕವಿನೂ ಕೂಡ ನೀವು ಜ್ಞಾಪನ ಇಟ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತುಂಬ ನೀವೊಂದು ಓನಾಗೂ ಕೂಡ ಒಂದು ಸಲ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬರಿಬಹುದು ಈ ಲೆಸನ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕೇಳ್ತಾರೆ ನೋಡಿ, 4 ಮಾರ್ಕ್ಸ್ಗೆ. ಜವರಾಯ ನುಂಗಿದಿ ಹೆಣ್ಣು ಮಗುವಿನಲ್ಲಿ ಒರೆದ ಕಲ್ಮಶ ತೊಳೆದು ಈಗ ತಾನುಳಿದಿಹುದು ಚೆಲುವಾದ ನಿರ್ಮಲವಾದ ಹೆಣ್ಣುತನ ಒಂದು. ಇದನ್ನು ಕೂಡ ನಿಮಗೆ 4 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಓದಿ. ಆಲ್ಮೋಸ್ಟ್ ಇವಾಗಲೇ ಎಕ್ಸಾಮ್ ಮುಗಿದಿದೆ, ಅಂದರೆ ಜುಲೈ ಸೈಕಲ್ದು. ಸೊ ಜನವರಿಯಲ್ಲಿ ಅಂದರೆ ಏಪ್ರಿಲ್ ಮೇ ಜಾನ್ ಸೈಕಲ್ ಯಾರು ಎಕ್ಸಾಮ್ ಕಟ್ಟಿದ್ದೀರೋ ಅವರು ಏಪ್ರಿಲ್ ಅಥವಾ ಮೇನಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಚೆನ್ನಾಗಿ ಓದಿ. ಮತ್ತು ಇನ್ನೊಂದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಪಾಠದ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ, ಓಕೆ ಬಾಯ್. ಮತ್ತು ಇನ್ನೊಂದು ಏನಂದರೆ, ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಯೂಸ್ ಆಗುತ್ತೆ ಅನ್ನೋ ನಿಮ್ಮ ಮೆಂಟಲ್ ನಿಮ್ಗೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೂ ಧನ್ಯವಾದ. ಬಾಯ್. ಟೇಕ್ ಕೇರ್.